1704ರಲ್ಲಿ ಈ ದಿನದಂದು ಗುರು ಗೋವಿಂದ ಸಿಂಗ್ ಅವರ ಮಕ್ಕಳಾದ ಫತೇ ಸಿಂಗ್ ಮತ್ತು ಜೋರಾವರ್ ಸಿಂಗ್ ಅವರನ್ನು ಇಸ್ಲಾಮಿಕ್ ಆಕ್ರಮಣಕಾರ ಔರಂಗಜೇಬನ ಕಮಾಂಡರ್ ವಜೀರ್ ಖಾನ್ ಇಸ್ಲಾಂಗೆ ಮತಾಂತರಗೊಳ್ಳದ ಕಾರಣ ಹತ್ಯೆ ಮಾಡಿದ. ವಾಸ್ತವವಾಗಿ ಗುರು ಗೋವಿಂದ ಸಿಂಗ್ ಜಿ ಅವರ ಕುಟುಂಬವು 1704ರ ಡಿಸೆಂಬರ್ 20ರಂದು ಆನಂದಪುರ ಸಾಹಿಬ್ನಲ್ಲಿ ಬೇರ್ಪಟ್ಟಿತು. ಅದರ ನಂತರ ಡಿಸೆಂಬರ್ 22ರಂದು ಗುರು ಗೋವಿಂದ ಸಿಂಗ್ ಜಿಯ ಇಬ್ಬರು ಹಿರಿಯ ಪುತ್ರರನ್ನು ಚಮಕೌರ್ ಯುದ್ಧದಲ್ಲಿ ಬಲಿ ಕೊಟ್ಟರು ಮತ್ತು ಗುರುವಿನ ಅಡುಗೆಯವರು ಹಣದ ದುರಾಸೆಯಿಂದ ಕುಟುಂಬದಿಂದ ಬೇರ್ಪಟ್ಟರು. ಗುರು ಗೋವಿಂದರ ವೃದ್ಧ ತಾಯಿ ಗುಜ್ರಿ ದೇವಿ ಮತ್ತು ಉಳಿದ ಇಬ್ಬರು ಅಮಾಯಕ ಮಕ್ಕಳನ್ನು ವಜೀರ್ ಖಾನ್ನಿಗೆ ಒಪ್ಪಿಸಿದರು. ಅದರ ನಂತರ ವಜೀರ್ ಖಾನ್ ಮತ್ತು ಅವನ ಅನುಯಾಯಿಗಳು ಗುರೂಜಿಯ ಪುತ್ರರ ಮೇಲೆ ಇಸ್ಲಾಂ ಧರ್ಮವನ್ನು ಸ್ವೀಕರಿಸಲು ಒತ್ತಡ ಹೇರಿದರು. ಆದರೆ ಜೋರಾವರ್ ಸಿಂಗ್ ಮತ್ತು ಫತೇ ಸಿಂಗ್ ಯಾವುದೇ ಭಯವಿಲ್ಲದೆ ವಜೀರ್ ಖಾನ್ ಮುಂದೆ ಪಂಥವನ್ನು ಸ್ವಾಗತಿಸಿದರು. ಇದರಿಂದ ಭಯಗೊಂಡ ವಜೀರ್ ಖಾನ್ ಮಕ್ಕಳಿಬ್ಬರನ್ನು ಗೋಡೆ ಕಟ್ಟಿ ಜೀವಂತವಾಗಿ ಹೂಳಲು ಆದೇಶಿಸಿದ. ಮರಣದಂಡನೆಕಾರರು ಗೋಡೆಯನ್ನು ಕಟ್ಟಲು ಪ್ರಾರಂಭಿಸಿದರು. ಮಕ್ಕಳಾದ ಜೋರಾವರ್ ಸಿಂಗ್ ಮತ್ತು ಫತೇ ಸಿಂಗ್ ಇಬ್ಬರೂ ಗುರ್ಬಾನಿ ಪಠಿಸಲು ಪ್ರಾರಂಭಿಸಿದರು. ನಿರಪರಾಧಿಗಳಿಬ್ಬರಿಗೂ ಕೊನೆಯವರೆಗೂ ಕ್ಷಮೆ ಯಾಚಿಸಬೇಕೆಂದು ಒತ್ತಡ ಹೇರಲಾಗಿತ್ತು. ಆದರೆ ಅವರು ಸಾವನ್ನು ಆರಿಸಿಕೊಂಡರು. ಅದೇ ಸಮಯದಲ್ಲಿ ಬುರ್ಜ್ನಲ್ಲಿ ಜೈಲಿನಲ್ಲಿದ್ದ ಗುರು ಗೋವಿಂದ ಸಿಂಗ್ ಜಿ ಅವರ ತಾಯಿ ಮಾತಾ ಗುಜ್ರಿ ದೇವಿ ಕೂಡ ತಕ್ಷಣ ತನ್ನ ಪ್ರಾಣತ್ಯಾಗ ಮಾಡಿದರು. ಇಂದು ದೇಶದಲ್ಲಿ ವೀರ್ ಬಾಲ್ ದಿವಸ್ ಆಚರಿಸಲಾಗುತ್ತಿದೆ. ಸಿಖ್ಖರ 10ನೇ ಗುರು ಗೋವಿಂದ ಸಿಂಗ್ ಜಿ ಅವರ ಪುತ್ರರು ಧರ್ಮಕ್ಕಾಗಿ ಮಾಡಿದ ತ್ಯಾಗವನ್ನು ಗೌರವಿಸಲು ವೀರ್ ಬಾಲ್ ದಿವಸ್ ಅನ್ನು ಆಚರಿಸಲಾಗುತ್ತದೆ. 2022ರ ಜನವರಿ 9ರಂದು ಗುರು ಗೋವಿಂದ ಸಿಂಗ್ ಜಿ ಅವರ ಪ್ರಕಾಶ್ ಪರ್ವ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ದಿನವನ್ನು ಆಚರಿಸಲು ಘೋಷಿಸಿದ್ದರು. 1899ರ ಈ ದಿನದಂದು ಭಾರತ ಮಾತೆಯ ಕೆಚ್ಚೆದೆಯ ಮಗ ಮಹಾನ್ ಕ್ರಾಂತಿಕಾರಿ ಸರ್ದಾರ್ ಉಧಮ್ ಸಿಂಗ್ ಪಂಜಾಬ್ನ ಸಂಗ್ರೂರ್ ಜಿಲ್ಲೆಯಲ್ಲಿ ಜನಿಸಿದರು. 1919ರ ಏಪ್ರಿಲ್ 13ರಂದು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡವು ಉಧಮ್ ಸಿಂಗ್ ಅವರ ಮುಂದೆಯೇ ನಡೆಯಿತು. ಅವರು ಇದಕ್ಕೆ ಪ್ರತ್ಯಕ್ಷ ಸಾಕ್ಷಿಯಾಗಿದ್ದರು. ಅಂದು ಜನರಲ್ ಡಯರ್ ಆದೇಶದ ಮೇರೆಗೆ ಕೊಲ್ಲಲ್ಪಟ್ಟ ಸಾವಿರಾರು ಭಾರತೀಯರ ಕ್ರೂರ ಹತ್ಯೆಗೆ ಉಧಮ್ ಸಿಂಗ್ ಸಾಕ್ಷಿಯಾಗಿದ್ದರು. ಈ ಘಟನೆಯ ನಂತರವೇ ಅವರು ಜಲಿಯನ್ ವಾಲಾಬಾಗ್ನ ಮಣ್ಣನ್ನು ಕೈಯಲ್ಲಿ ಹಿಡಿದು ಜನರಲ್ ಡಯರ್ ಮತ್ತು ಪಂಜಾಬ್ನ ಗವರ್ನರ್ ಮೈಕಲ್ ಓಡ್ವೈರ್ಗೆ ಪಾಠ ಕಲಿಸುವ ಪ್ರತಿಜ್ಞೆಯನ್ನು ತೆಗೆದುಕೊಂಡರು. ಅದರ ನಂತರ 1940ರ ಮಾರ್ಚ್ 13ರಂದು ಉಧಮ್ ಸಿಂಗ್ ಲಂಡನ್ನ ಸಭಾಂಗಣವನ್ನು ತಲುಪಿದರು. ಅಲ್ಲಿ ಮೈಕಲ್ ಓಡ್ವೈರ್ ಕೂಡ ಇದ್ದ. ಉಧಮ್ ಸಿಂಗ್ ತನ್ನ ರಿವಾಲ್ವರ್ ಅನ್ನು ದಪ್ಪ ಪುಸ್ತಕದಲ್ಲಿ ಬಚ್ಚಿಟ್ಟಿದ್ದರು. ಡಯರ್ ಸಭಾಂಗಣದಿಂದ ಹೊರಬಂದ ನಂತರ ಉಧಮ್ ಸಿಂಗ್ ಗೋಡೆಯ ಹಿಂದಿನಿಂದ ಅವನ ಮೇಲೆ ಗುಂಡುಗಳನ್ನು ಹಾರಿಸಿದರು. 2 ಗುಂಡುಗಳು ತಗುಲಿ ಡಯರ್ ಸ್ಥಳದಲ್ಲೇ ಸಾವನ್ನಪ್ಪಿದ. ಈ ಮೂಲಕ ಉಧಮ್ ಸಿಂಗ್ ವರ್ಷಗಳ ಹಿಂದೆ ಮಾಡಿದ ಪ್ರತಿಜ್ಞೆಯನ್ನು ಪೂರೈಸಿದರು. ಉಧಮ್ ಸಿಂಗ್ ಅಲ್ಲಿಂದ ಓಡಿ ಹೋಗಲು ಪ್ರಯತ್ನಿಸಲಿಲ್ಲ ಮತ್ತು ಶರಣಾಗಿ ಬಂಧನಕ್ಕೊಳಗಾದರು.